ಇವತ್ತು ನನ್ನ ವೆಯ್ಟ್ ಬಂದು 64 ಕೆ ಜಿ 800 ಗ್ರಾಮ್. ಇವತ್ತಿಗೆ ಸುಮಾರು ಒಂದು 15 ದಿನವೇ ಆಯಿತು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ. 1 ಕೆ ಜಿ ಅಷ್ಟೇ ನಾನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗಿರೋದು, ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆ್ಯಕ್ಚುಲಿ ಇದು ರಿಯಾಲಿಟಿ. ಅಂದ್ಕೊತಾರೆ ಬೇಗನೆ ವೆಯ್ಟ್ ಲಾಸ್ ಆಗಿಬಿಡತ್ತೆ ಅಂತ, ಮತ್ತು ಇನ್ನೊಂದು ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ಅಂತ. ಖಂಡಿತ ಸಾಧ್ಯ ಇಲ್ಲ, ಅಷ್ಟು ಈಸಿ ಅಲ್ಲ ವೆಯ್ಟ್ ಲಾಸ್ ಮಾಡೋದು. 15 ದಿನ ಆದರೂ ನಾನು 1 ಕೆ ಜಿ ಅಷ್ಟೇ ಕಡಿಮೆ ಮಾಡೋಕ್ಕಾಗಿದೆ ಅಂತ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇದೆ. ಮತ್ತು ಇನ್ನೊಂದು ಏನಂದರೆ, ಇನ್ನೊಂದು 2-3 ದಿನದಲ್ಲಿ ನಾನೇನಾದರೂ ಡಯಟ್ ತಪ್ಪಿದ್ರೆ ಎಗೈನ್ ವೆಯ್ಟ್ ಗೇನ್ ಆಗುತ್ತೆ. ಸೊ ಇದು ರಿಯಾಲಿಟಿ, ವೆಯ್ಟ್ ಲಾಸ್ ಮಾಡುವವರ ರಿಯಾಲಿಟಿ ಇದೆ. ಹಂಗಾಗಿಯೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ಸುಮಾರು 1-1.5 ವರ್ಷ ಆಯಿತು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕಿದ್ದು. ವೆಯ್ಟ್ ಲಾಸ್ ಆಗಿದ್ದೀನಿ, ಆದರೆ ಸುಮಾರು ಜನ ಏನು ಹೇಳೋದಂದರೆ ದಿಢೀರಂತ ಸಣ್ಣ ಆಗಿಬಿಟ್ಟೆ. ಖಂಡಿತ ಇಲ್ಲ, ನಾನು ದಿಢೀರಂತ ಸಣ್ಣ ಆಗಲಿಲ್ಲ, ನಾನು ಟೈಮ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತಿಂಗಳಿಗೆ 1 ಕೆ ಜಿ ಕಡಿಮೆ ಆಗ್ತಿದ್ದೆ. ಹೆಚ್ಚು ಅಂದರೆ 1-2 ಕೆ ಜಿ ಕಡಿಮೆ ಆಗ್ತಿದ್ದೇನೋ ಅಷ್ಟೇ. ಅಷ್ಟೇ ನನ್ನ ಕೈಲಿ ಕಡಿಮೆ ಆಗೋಕ್ಕೆ ಸಾಧ್ಯ ಆಗ್ತಿತ್ತು. ನನ್ನ ಮೆಟಬಾಲಿಸಮ್ ಹೇಗಿದೆ ಅಂತ ಅಂದರೆ, ಜಾಸ್ತಿ ತಿಂದರೆ ವೆಯ್ಟ್ ಗೇನ್ ಆಗಿಬಿಡ್ತೀನಿ ಬೇಗನೆ. ಹಾಗೆ ಕಡಿಮೆ ತಿಂದರೆ ವೆಯ್ಟ್ ಮ್ಯಾನೇಜ್ ಆಗುತ್ತೆ, ಕಡಿಮೆ ಆಗಲ್ಲ, ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ. ಎಷ್ಟೇ ಕಡಿಮೆ ತಿನ್ನಿ, ಎಷ್ಟೇ ಉಪವಾಸ ಮಾಡಿ ನನ್ನ ವೆಯ್ಟ್ ಜಗ್ಗಲ್ಲ. ನಾನು ಎಕ್ಸಸೈಸ್ ಮಾಡಲೇಬೇಕು. ಅದರಲ್ಲೂ ನನ್ನ ವರ್ಕೌಟ್ ತುಂಬ ಮೈಲ್ಡಾಗಿರಬಾರ್ದು. ಅಂದರೆ ಏನೋ ಕೈಕಾಲೆಲ್ಲ ಆಡಿಸ್ಕೊಂಡು ಸಿಂಪಲ್ಲಾಗಿ ಯೋಗ ಗೀಗ ಮಾಡಿಕೊಂಡು ಹಂಗೆ ಮಾಡಿದ್ರೂ ಆಗಲ್ಲ, ವೆಯ್ಟ್ ಮ್ಯಾನೇಜ್ ಆಗುತ್ತೆ ಅಷ್ಟೇ. ಅದು ನಾನು ಕರಗಿಸ್ಬೇಕು ನನ್ನ ವೆಯ್ಟ್ನ ಅಂದರೆ ಯವಿ ಹೈ ಡೆನ್ಸಿಟಿ ಇರುವಂಥ ವರ್ಕೌಟ್ನೇ ನಾನು ಮಾಡಬೇಕು, ಇಲ್ಲಾಂದರೆ ನನ್ನ ವೆಯ್ಟ್ ಕಡಿಮೆ ಆಗಲ್ಲ. ಆ ಥರ ನನ್ನ ಮೆಟಬಾಲಿಸಮ್ ಇರೋದು. ಹಂಗಾಗಿನೇ ತುಂಬ ಕಷ್ಟಪಟ್ಟಿದ್ದೀನಿ ನಾನು ವೆಯ್ಟ್ ಲಾಸ್ ಆಗೋಕ್ಕಂತೂ. ಸಖತ್ ಶ್ರಮ ವಹಿಸಿದ್ದೀನಿ ಅಂತಲೇ ಹೇಳ್ಬೋದು. ಆ ವಿಚಾರವಾಗಿ ನನಗೇ ಖುಷಿ ಇದೆ. ಸೊ ಅದು ಬೇಜಾರಿನ ಸಂಗತಿ ಅಲ್ಲ, ಆ ಕಷ್ಟವೂ ಒಂಥರ ಸಂತೋಷನೇ. ಇಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ. ಕಿಚಡಿ ತುಂಬ ಈಸಿ ಹಾಗೆ ಹೆಲ್ತಿ ರೆಸಿಪಿ. ನಾನು ಒಗ್ಗರಣೆ ಹಾಕಲ್ಲ ಕಿಚಡಿಗೆ. ಒಗ್ಗರಣೆ ಹಾಕ್ತಾರೆ, ಆದರೆ ನಾನು ಒಗ್ಗರಣೆ ಮಾಡಲ್ಲ ಕಿಚಡಿಗೆ, ಯಾಕಂದರೆ ಆಯಿಲ್ ಹಾಕಬೇಕಾಗತ್ತೆ ಅಂತ. ಯಾಕಂದರೆ ಒನ್ ಡೇ ಆಯಿಲ್ ತಿಂದರೆ ಒನ್ ಡೇ ನಾನು ಆಯಿಲ್ ತಿನ್ನಲ್ಲ, ಮತ್ತು ಒಂದು ಡಿಶ್ಗೆ ಆಯಿಲ್ ಯೂಸ್ ಮಾಡಿದ್ರೆ ಇನ್ನೊಂದು ಡಿಶ್ಗೆ ನಾನು ಆಯಿಲ್ ಯೂಸ್ ಮಾಡಲ್ಲ. ಈಗ ಇಲ್ಲಿ ನಾನು 2 ಮೊಟ್ಟೆ ಬೇಯಿಸ್ಕೊಂಡಿದ್ದೆ, ದಾಳಿಂಬೆ ಹಣ್ಣು ಬಿಡಿಸ್ಕೊಂಡಿದ್ದೆ, ಹಾಗೆ ಕಿಚಡಿ ಮಾಡ್ಕೊಂಡಿದ್ದೆ. ಮತ್ತು ಇನ್ನೊಂದು ಏನಂದರೆ, ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಖಾರದ ಪುಡಿ, ಅರಿಶಿನ, ಸ್ವಲ್ಪ ಎಣ್ಣೆ, ಉಪ್ಪು ಎಲ್ಲ ಹಾಕಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಆ ಥರದ ಒಂದು ಡಿಶ್ ಮಾಡ್ಕೊಂಡಿದ್ದೆ ಆಲೂಗೆಡ್ಡೆದು, ಅದು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋ ಡಿಶ್ ಇದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಸೈಡ್ಸ್ಗೆ ಆಲೂಗೆಡ್ಡೆ ಇದ್ದರೆ ಈ ಥರ ಮಾಡ್ಕೋಬೋದು. ನಾನು ಈ ಥರ ಆಲೂಗೆಡ್ಡೆ ರೆಸಿಪಿಗೆ ಆಯಿಲ್ ಯೂಸ್ ಮಾಡಿದ್ರಿಂದ ನಾನು ಕಿಚಡಿಗೆ ಒಗ್ಗರಣೆ ಹಾಕ್ಕೊಳ್ಳಿಲ್ಲ. ಇನ್ನೂ ತಿಂದ್ಕೊಂಡು ಕೆಲ್ಸಕ್ಕೆ ಹೋಗಿತ್ತು. ಕೆಲಸದಿಂದ ವಾಪಸ್ ಬಂದೆ. ಬಂದಮೇಲೆ ನೆನಪಾಯ್ತು, ನನ್ನ ತಂಗಿಗೆ ಸೀರೆ ಕೊಡಬೇಕಾಗಿತ್ತು, ಅವಳು ಪಾಂಡವಪುರಕ್ಕೆ ಬರ್ತಾ ಇದ್ದಾಳೆ ಅಂತ. ಬೆಳಗ್ಗೆನೇ ತೊಗೊಂಡೋಗ್ಬಿಟ್ಟಿದ್ರೆ ಅಲ್ಲೇ ಕೊಟ್ಬಿಟ್ಟು ನಾನು ಮನೆಗೆ ಬರ್ಬೋದಾಗಿತ್ತು, ಮರ್ತ್ಕೊಂಡ್ಬಿಟ್ಟಿದ್ದೆ. ನನಗೇನಂದರೆ ಸ್ವಲ್ಪ ಮರಿತೀನಿ. ಯಾಕೆ ಅಂತ ಹೇಳಿದ್ರೆ, ನನ್ನದೇ ಕೆಲಸಗಳಲ್ಲಿ, ನನ್ನದೇ ಕೆಲವು ಥಾಟ್ಸ್ಗಳಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿರ್ತೀನಿ. ನಂದಷ್ಟೇ ನಾನು ಯೋಚನೆ ಮಾಡ್ತಾಯಿರ್ತೀನಿ. ಬೇರೆ ಏನು ಹೇಳಿದ್ರು ನನಗೆ ಅದು ನೆನಪಿಗೆ ಬರಲ್ಲ, ಬೇರೆಯವ್ರ ವಿಚಾರಗಳು. ಸೊ ಹಂಗಾಗಿ ನನಗೆ ಮರ್ತೋಗ್ಬಿಡುತ್ತೆ. ಹಂಗಾಗಿ ಮರೆವು ಜಾಸ್ತಿ. ಸುಮಾರು ಜನ ಅದಕ್ಕೆ ನೆಗೆಟಿವ್ ಆಗಿ ಹೇಳ್ತಾರೆ ನನಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಇರೋದೇ ಹಂಗೆ. ಸೊ ಮರ್ತೋಗ್ಬಿಟ್ಟಿತ್ತು. ಮತ್ತೆ ಮನೆಗೆ ಹೋಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಗಂಡನಿಗೂ ತುಂಬ ಇಷ್ಟ ಹೊರಗಡೆ ಹೋಗೋದು, ಹಂಗಾಗಿ ಅವರೇನು ಅಪೋಸ್ ಮಾಡೋದಿಲ್ಲ. ಬಂದು ನನ್ನ ಫ್ರೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ನಮಗೆ ಅಲ್ಲಿ ಸಿಕ್ಕಿದ್ರು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಖುಷಿಯಾಯಿತು. ಹಂಗಾಗಿ ಮಂಗಳೂರು ಕಾಫಿ ಕೆಫೆಗೆ ಹೋಗಿದ್ವಿ ಅಲ್ಲಿ ಪಾಂಡವಪುರದಲ್ಲಿ. ಅಲ್ಲಿ ಕೋಲ್ಡ್ ಕಾಫಿ ನಾನು ತೊಗೊಂಡಿದ್ದೆ, ನನ್ನ ತಂಗಿನೂ ತೊಗೊಂಡಿದ್ಲು. ನನ್ನ ಹಸ್ಬೆಂಡು ಬೇರೆ ಥರ ಏನೋ ತೊಗೊಂಡಿದ್ರು, ನಂಗೆ ಮರ್ತೋಗಿದೆ. ಮತ್ತು ನನ್ನ ತಂಗಿ ಇನ್ನೊಬ್ಳಿಗೆ ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ತಿಂದ್ಕೊಂಡು ವಾಪಸ್ಸು ಬರಬೇಕಾದ್ರೆ ನನ್ನ ಹಸ್ಬೆಂಡ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಏನೋ ಕಾಫಿ ಇಷ್ಟ ಆಗಿಲ್ಲ ಅಂತೆ. ಸೊ ಅದ್ರ ಟೇಸ್ಟು ಯಾಕೋ ಒಂಥರ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಬಿರಿಯಾನಿ ತಿಂತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾನೇನು ಬಿರಿಯಾನಿ ತಿನ್ನಲಿಲ್ಲ, ಜಸ್ಟ್ ಒಂದು ಟೇಸ್ಟ್ ಮಾಡ್ತೀನಿ, ತಿನ್ನೋದಿಲ್ಲ ನಾನು. ಸೊ ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ತಿಂದ್ಕೊಂಡು ಮನೆಗೆ ಬಂದು ಇನ್ನೇನು ಅಡುಗೆ ಗಿಡುಗೆ ಏನು ಮಾಡೋ ಪ್ಲ್ಯಾನ್ ಇಲ್ಲ ನಮ್ಮದು. ನಾವು ಹೊರ್ಗಡೆ ಈ ಥರ ಜಾಸ್ತಿ ತಿಂದುಬಿಟ್ರೆ ಮನೇಲೂ ಬಂದು ತಿನ್ನಲ್ಲ, ಯಾಕಂದರೆ ಅಲ್ಲೇ ಸುಮ್ಮನೆ ಜಾಸ್ತಿ ಆಗಿ ಹೋಗ್ಬಿಟ್ಟಿರುತ್ತೆ. ಮನೆಗೆ ಬಂದು ಒಂದು ಸಾರಿ ತಿನ್ನೋದೇನು ಅಂತೇಳ್ಬಿಟ್ಟು ಮನೇಲಿ ಏನೂ ಮಾಡ್ಕೊಂಡು ತಿನ್ನೋದಿಲ್ಲ. ಜಸ್ಟು ಹಾಲು ಮಾಡಿದ್ದೆ ಅಷ್ಟೇ. ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟಿದ್ದೆ, ನಾನು ಹಾಲು ಮಾಡಿಕೊಂಡು ಕುಡಿತಾ ಇದ್ವಿ. ಆವಾಗ ಕರೆಂಟ್ ಹೊರಟೋಯ್ತು, ಮಳೆ ಬೇರೆ ಬರ್ತಾಯಿತ್ತು. ಬೆಳಗ್ಗೆ ಅಂಟ್ಬಿಟ್ಟಿದ್ನಲ್ಲ ಅಡುಗೆ ಮನೆ, ಅದು ಹಂಗೇನೆ ಇತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನು ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಚಾರ್ಜರ್ ಲೈಟಲ್ಲೇ ಅದು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೀನಿ.
ಇನ್ನು ನನ್ನ ಇವತ್ತಿನ ಇಂಟೇಕ್ ಕ್ಯಾಲೋರೀಸ್ನ ಕೌಂಟ್ ಮಾಡೋದಾದರೆ ನನ್ನ ಇಂಟೇಕ್ ಕ್ಯಾಲೋರೀಸ್ ಬಂದು 1150ಇಂದ 1350ವರೆಗೆ, ಮತ್ತು ನ್ಯಾಚುರಲ್ ಬರ್ನಿಂಗ್ ಮಾಮೂಲಿ 1500. ಮತ್ತು ನಾನು ವರ್ಕೌಟ್ ಮಾಡಿದೆ ಸ್ವಲ್ಪ, ಬಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ನನಗೆ ಇಂಡಿ ನೋವಿದೆ. ಇಂಡಿ ನೋವು ಏನಂದರೆ ಕಲ್ಲೆಲ್ಲೋ ಒತ್ಬಿಟ್ಟೇನೋ ಇಂಡಿ ನೋವು ಥರ ಆಗಿಬಿಟ್ಟಿದೆ. ಅದು ನನಗೆ ಅರಿವಿಗೆ ಬಂದಿಲ್ಲ, ಆಮೇಲೆ ಬಂದಿರೋದು. ಹಾಗಾಗಿ ಜಾಸ್ತಿ ವರ್ಕೌಟ್ ಮಾಡೋಕ್ಕಾಗಿಲ್ಲ. 200 ಕ್ಯಾಲೋರೀಸ್ ಏನೋ ನಾನು ಬರ್ನ್ ಮಾಡಿರ್ಬೋದು. ನೋಡೋಣ ನಾಳೆ ಎಷ್ಟಿರುತ್ತೆ ನನ್ನ ವೆಯ್ಟು ಅಂತ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ, ನನ್ನ ವ್ಲಾಗ್ನ ನೋಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬ್ಯೂಟಿಫುಲ್ ಕಮೆಂಟ್ ಕೂಡ ಮಾಡ್ಬೋದು.